ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನ ತಿಳಿಸುತ್ತಿದ್ದೇವೆ. ಹೌದು, ರಾತ್ರೋರಾತ್ರಿ ಭಾರಿ ಕುಸಿತ ಕಂಡಿದ್ಯಾ ಅಥವಾ ಏರಿಕೆಯಾಗಿದೆಯಾ ಬಂಗಾರದ ಬೆಲೆ? ನಿನ್ನೆಯವರೆಗೆ ಆಕಾಶ ಮುಟ್ಟಿದ್ದ ಚಿನ್ನದ ಬೆಲೆಯಲ್ಲಿ ದಿಢೀರ್ ಏನಾದರೂ ಇಳಿಕೆಯಾಗಿದೆಯಾ? ಬೆಳ್ಳಿ ಬೆಲೆಯಲ್ಲಿ ಭಾರಿ ಬದಲಾವಣೆಯೂ ಕೂಡ ಕಂಡು ಬಂದಿದೆ. ಹಾಗಾದ್ರೆ ಪ್ರಶ್ನೆ ಏನೆಂದಲ್ಲಿ, ಇವತ್ತು ಇಳಿಕೆ ಆಗಿದೆಯಾ ಅಥವಾ ಏರಿಕೆ ಆಗಿದೆಯಾ? ಖರೀದಿ ಮಾಡಬೇಕಾ, ಇನ್ನು ಕಾಯಬೇಕಾ? ಯುದ್ಧದ ಭೀತಿ ಇದೆಯಾ, ಇನ್ನು ಇಲ್ಲವಾ? ಹೌದು, ಯಾಕೆ ಬಂಗಾರ ಕುಸಿತ ಕಂಡು ಬರುತ್ತಿದೆ? ಅಮೆರಿಕ ಡಾಲರ್ ಏನಾಗಿದೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಾಗುತ್ತಿದೆ? ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿವೆ, ಹಾಗೆ ಹೇಗೆ ಪ್ರಭಾವವನ್ನ ಬೀರಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಬಂಗಾರ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಸರಳವಾಗಿ ತಿಳಿಸಲಿದ್ದೇವೆ. ಹೀಗಾಗಿ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಕೂಡಲೇ ಶೇರ್ ಮಾಡಿ. ಒಂದು ಚಿಕ್ಕ ರಿಕ್ವೆಸ್ಟ್ ಏನೆಂದಲ್ಲಿ, ನೀವು ಬಂಗಾರವನ್ನ ಖರೀದಿ ಮಾಡುವ ಯೋಚನೆಯಲ್ಲಿ ಇದ್ದಲ್ಲಿ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹೌದು, ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರಿಂದ ಇದೇ ರೀತಿ ಮಾಹಿತಿಯನ್ನ ಸಂಗ್ರಹಿಸಿ ನಿಮಗೆ ಮಾಹಿತಿಯನ್ನ ಕೊಡುತ್ತೇವೆ. ಇದು ನಮಗೆ ಉತ್ಸಾಹ ತುಂಬುತ್ತದೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಬೆಳ್ಳಿ ಬೆಲೆ ಎಷ್ಟಿದೆ, ಬಂಗಾರದ ಬೆಲೆ ಎಷ್ಟಿದೆ, ಯಾಕೆ ಕುಸಿತವಾಗಿದೆ, ಯಾಕೆ ಏರಿಕೆಯಾಗಿದೆ, ಯುದ್ಧ ಇದಕ್ಕೆ ಕಾರಣವಾಗಿದೆಯಾ ಅಥವಾ ಗೋಲ್ಡ್ ನಲ್ಲಿ ಎಷ್ಟು ಹೂಡಿಕೆಯನ್ನ ಈಗಾಗಲೇ ಎಲ್ಲರೂ ಮಾಡಿದ್ದಾರೆ ಮತ್ತು ಮುಖ್ಯವಾದ ಮಾಹಿತಿಗಳನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ, ಇವತ್ತಿನ ಒಂದು ಬೆಳ್ಳಿ ದರವನ್ನ ಮೊದಲು ನೋಡಿಬಿಡೋಣ. ಬೆಳ್ಳಿಯಲ್ಲಿ ಬದಲಾವಣೆಯಾಗಿದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇವತ್ತು ಬೆಳ್ಳಿ ಮತ್ತೆ ಬರೋಬ್ಬರಿ ಬದಲಾವಣೆಯಾಗಿದೆ. ಹೌದು, ಮತ್ತೆ 1 ಕೆಜಿಯಲ್ಲಿ 10,000 ರೂಪಾಯಿನಷ್ಟು ಏರಿಕೆಯಾಗಿದೆ. 3-4 ದಿನದಲ್ಲಿ ಬೆಳ್ಳಿಯ ಬೆಲೆ ಸ್ಥಿರವಾಗಿಯೇ ಇತ್ತು. ಹೌದು, ಮಾರ್ಚ್ 6ನೇ ತಾರೀಕಿನಿಂದ ಮಾರ್ಚ್ 9ನೇ ತಾರೀಕಿನ ತನಕ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿರುವುದಿಲ್ಲ. ಇವತ್ತು ಮಾರ್ಚ್ 10 ಈ ಒಂದು ದಿನಾಂಕದಂದು ಬೆಳ್ಳಿಯ ಬೆಲೆ ಮತ್ತೆ ಗಗನಕ್ಕೆ ಏರಿದೆ. 10,000 ರೂಪಾಯಿನಷ್ಟು ಏರಿಕೆಯಾಗಿದೆ. 8 ಗ್ರಾಂಗೆ 2,320 ರೂಪಾಯಿ ಆಗಿದೆ. ನಿನ್ನೆಯ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ 80 ರೂಪಾಯಿ ಏರಿಕೆಯಾಗಿದೆ. 10 ಗ್ರಾಂಗೆ 2,900 ರೂಪಾಯಿ ಆಗಿದೆ. ನಿನ್ನೆಯ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಇಲ್ಲೂ ಕೂಡ ಏರಿಕೆಯಾಗಿದೆ. 100 ರೂಪಾಯಿ ಏರಿಕೆ ಕಂಡು ಬಂದಿದೆ. 1 ಕೆಜಿ ಬೆಳ್ಳಿಗೆ ನಿನ್ನೆ ಒಂದು ಬೆಲೆ 280 ಇತ್ತು, ಈಗ 290,000 ರೂಪಾಯಿ ಆಗಿದೆ. ಅಂದರೆ ಬರೋಬ್ಬರಿ 10,000 ರೂಪಾಯಿನಷ್ಟು ಏರಿಕೆಯಾಗಿದೆ. ಹೌದು, ನಿನ್ನೆ ಯಾರು ಖರೀದಿಯನ್ನ ಮಾಡಿದ್ದಾರೆ ಇವತ್ತು ಅವರಿಗೆ 10,000 ರೂಪಾಯಿ ಪ್ರಾಫಿಟ್ ಅಂತಾನೆ ಕೂಡ ಹೇಳಬಹುದು. ಯಾಕಂದ್ರೆ ಒಂದೇ ದಿನ 10,000 ರೂಪಾಯಿ ಪ್ರಾಫಿಟ್ ತಂದು ಕೊಟ್ಟಿದೆ ಬೆಳ್ಳಿಯ ಒಂದು ಬೆಲೆ. ಹೌದು, ಪ್ರತಿದಿನ ಈ ರೀತಿ ಮಾರ್ಕೆಟ್ ನಲ್ಲಿ ಖರೀದಿ ಮಾಡುವುದು ಮತ್ತೆ ಏರಿಕೆ ಆದಾಗ ಮಾರಾಟ ಮಾಡುವುದು, ಇದರಿಂದಾಗಿ ಪ್ರಾಫಿಟ್ ಅನ್ನ ತೆಗೆದುಕೊಳ್ಳುವುದು, ಹೀಗೆ ಮಾರುಕಟ್ಟೆಯಲ್ಲಿ ನಡೀತಾನೆ ಇರುತ್ತದೆ. ಇದರ ಜೊತೆಗೆ ಇವತ್ತಿನ ಒಂದು ಬಂಗಾರದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡು ಬಿಡೋಣ ಬನ್ನಿ. ಹೌದು, 24 ಕ್ಯಾರೆಟ್ ಪ್ಯೂರ್ ಬಂಗಾರ ಎಷ್ಟು ರೇಟ್ಗೆ ಬಂದಿದೆ, ಇವತ್ತು ಇಳಿಕೆ ಆಗಿದೆಯಾ ಅಥವಾ ಏರಿಕೆ ಆಗಿದೆಯಾ? ನಿನ್ನೆ ಮಾರ್ಚ್ 9 ಇಳಿಕೆ ಆಗಿತ್ತು, ಇವತ್ತು ಮಾರ್ಚ್ 10 ಎಷ್ಟು ಇಳಿಕೆ ಆಗಿದೆ, ಏರಿಕೆ ಆಗಿದೆ ಎಂಬುದನ್ನ ಸ್ಕ್ರೀನ್ ಮೇಲೆ ನಿಮಗೆ ಹೇಳಲಿದ್ದೇವೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿಬಿಡಿ. 24 ಕ್ಯಾರೆಟ್ 8 ಗ್ರಾಮ್ಗೆ 1,29,904 ರೂಪಾಯಿ ಆಗಿದೆ. ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ 560 ರೂಪಾಯಿ ಇವತ್ತು ಏರಿಕೆ ಕಂಡು ಬಂದಿದೆ. ಹೌದು, ಮಾರ್ಚ್ 10ರ ಮಾರ್ಕೆಟ್ನ ಪ್ರಕಾರ ಇವತ್ತು 560 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಏರಿಕೆಯಾಗಿದೆ. 10 ಗ್ರಾಮ್ ನೀವು ಪ್ಯೂರ್ ಗಟ್ಟಿ ಒಂದು ತೆಗೆದುಕೊಳ್ಳಲು ಹೋದಲ್ಲಿ 1,62,380 ರೂಪಾಯಿ ಇದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ 1,61,680 ರೂಪಾಯಿ ಇತ್ತು. ಇಲ್ಲೂ ಕೂಡ 700 ರೂಪಾಯಿನಷ್ಟು ಏರಿಕೆಯಾಗಿದೆ ಎಂದು ಹೇಳಬಹುದು. ಇದರ ಜೊತೆಗೆ 22 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ನೋಡೋಣ ಬನ್ನಿ. ಆಭರಣವನ್ನ ಖರೀದಿಯನ್ನ ಮಾಡಲು ಹೋದಲ್ಲಿ 8 ಗ್ರಾಮ್ಗೆ 1,19,000 ರೂಪಾಯಿ ಇದೆ. ನಿನ್ನೆಗೆ ಬೆಲೆ ಕಂಪೇರ್ ಮಾಡಿದಲ್ಲಿ ಇವತ್ತು 520 ರೂಪಾಯಿ ಏರಿಕೆ ಆಗಿದೆ. 10 ಗ್ರಾಮ್ಗೆ ನೀವು ಏನಾದರೂ ಖರೀದಿಯನ್ನ ಮಾಡಲು ಹೋಗಿದ್ದಲ್ಲಿ 1,48,850 ರೂಪಾಯಿ ಇದೆ. ನಿನ್ನೆಯ ಒಂದು ಬೆಲೆ ಕಂಪೇರ್ ಮಾಡಿದಲ್ಲಿ 650 ರೂಪಾಯಿ ಇವತ್ತು ಏರಿಕೆ ಆಗಿದೆ. ಹೌದು, 22 ಕ್ಯಾರೆಟ್ನ ಚಿನ್ನ ಅತಿ ಹೆಚ್ಚು ಜನ ಖರೀದಿ ಮಾಡುತ್ತಾರೆ. ಹೌದು,
ಯಾವುದಾದರೂ ಆಭರಣವನ್ನ ಮಾಡುತ್ತಿದ್ದಲ್ಲಿ 22 ಕ್ಯಾರೆಟ್ನ ಚಿನ್ನವನ್ನ ಖರೀದಿ ಮಾಡುತ್ತಾರೆ. ಹೀಗಾಗಿ ಈ ರೇಟ್ ನಿಮಗೆ ಗೊತ್ತಿರಬೇಕು. ಹಾಗೆ 18 ಕ್ಯಾರೆಟ್ ಗೋಲ್ಡ್ನ ಒಂದು ಬೆಲೆಯನ್ನ ಕೂಡ ನೋಡೋಣ ಬನ್ನಿ. 8 ಗ್ರಾಮ್ಗೆ 97,000 ರೂಪಾಯಿ ಇದೆ. ಇಲ್ಲೂ ಕೂಡ 424 ರೂಪಾಯಿ ಬೆಲೆ ಏರಿಕೆ ಆಗಿದೆ. 10 ಗ್ರಾಮ್ಗೆ 1,21,790 ರೂಪಾಯಿ ಇದೆ. ಇಲ್ಲೂ ಕೂಡ 530ರಷ್ಟು ಏರಿಕೆ ಆಗಿದೆ. ಹೌದು, ಬಂಗಾರದ ಬೆಲೆ ಪ್ರತಿನಿತ್ಯವೂ ಕೂಡ ಏರಿಕೆ ಆಗುತ್ತಿದೆ. ಒಂದೆರಡು ದಿನಗಳ ಕಾಲ ಇಳಿಕೆ ಆಗುತ್ತಿದೆ, ಮತ್ತೆ ಅದರ 2 ಪಟ್ಟಿನಷ್ಟು ಏರಿಕೆಯೂ ಕೂಡ ಕಂಡು ಬರುತ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣವಾದರೂ ಏನು? ಹೌದು ಸ್ನೇಹಿತರೆ, ಚಿನ್ನ ಮತ್ತು ಬೆಲೆ ಬದಲಾವಣೆಯಾದಾಗ ಇದಕ್ಕೆ ಮುಖ್ಯವಾದ ಕಾರಣಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಇದರ ಜೊತೆಗೆ ಡಾಲರ್ನ ಬೆಲೆ ಮತ್ತು ಭಾರತದಲ್ಲಿ ಇರುವ ಬೇಡಿಕೆ, ಇದರ ಜೊತೆಗೆ ಟ್ರೇಡಿಂಗ್ ಮಾರ್ಕೆಟ್, ಈ ಎಲ್ಲ ಒಂದು ಮುಖ್ಯ ಅಂಶಗಳಾಗುತ್ತವೆ. ಚಿನ್ನದ ಒಂದು ಬೆಲೆಯನ್ನ ನೋಡುವುದಾದರೆ ಇತಿಹಾಸದಲ್ಲಿ ಎಂದೆಂದಿಗೂ ಕೂಡ ಚಿನ್ನದ ಬೆಲೆ ತಾತ್ಕಾಲಿಕವಾಗಿ ಬಿದ್ದಿದೆ ಹೊರತು ಶಾಶ್ವತ ದಿನಗಳಲ್ಲಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. ಹೌದು, ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಏರಿಕೆ ಆಗಿದೆ, ತಾತ್ಕಾಲಿಕವಾಗಿ ಬಿದ್ದಿದೆ ಹೊರತು ದೀರ್ಘಾವಧಿಕಾಲದ ಅವಧಿಯಲ್ಲಿ ಬೀಳುತ್ತಾ ಹೋಗಿಲ್ಲ. ಇದು ಚಿನ್ನದ ಒಂದು ರೆಕಾರ್ಡ್ ಇದೆ. ಆದರೆ ಈಗಿನ ಮಾರುಕಟ್ಟೆ, ಈಗಿನ ಯುದ್ಧದ ಪರಿಣಾಮದಿಂದ ಯಾವ ಪರಿಸ್ಥಿತಿಗೆ ಹೇಗೆ ತಲುಪಬಹುದು ಭಾರತದ ಆರ್ಥಿಕತೆ ಹಾಗೂ ವಿವಿಧ ದೇಶದ ಆರ್ಥಿಕತೆ ಎಂಬುದನ್ನ ಊಹೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಯಾವಾಗ ಎಲ್ಲಿ ಯುದ್ಧವಾಗುತ್ತಿದೆ ಎಂಬುದನ್ನ ಕೂಡ ಹೇಳಲು ಆಗುತ್ತಿಲ್ಲ. ಹೀಗಾಗಿ ಚಿನ್ನ ಮತ್ತು ಬೆಲೆಯಲ್ಲೂ ಕೂಡ ಯಾರು ಕೂಡ ಊಹೆ ಮಾಡದಂತೆ ಬದಲಾವಣೆಗಳು ಕೂಡ ನಡೆದಿದೆ. ಹೌದು, ಇತ್ತೀಚಿನ ದಿನದಲ್ಲಿ ಊಹೆಯನ್ನ ಮಾಡುವುದು, ಇದರ ಜೊತೆಗೆ ಲೆಕ್ಕ ಹಾಕುವುದು ಕೂಡ ದೊಡ್ಡ ವ್ಯತ್ಯಾಸವೇ ಕಂಡು ಬರುತ್ತಿದೆ. ಎಷ್ಟೋ ದಿನದ ಆರ್ಥಿಕ ತಜ್ಞರು ಕೂಡ ಉಲ್ಟಾ ಹೊಡೆದಿದ್ದಾರೆ. ಹೌದು, ಯುದ್ಧದ ಭೀತಿಯಲ್ಲಿ ಚಿನ್ನ ಏರಿಕೆಯಾಗಿತ್ತು ಎಂದು ಹೇಳಿದರು. ಆದರೆ ಚಿನ್ನ ಒಂದು ವಾರದಲ್ಲಿ ಇಳಿಕೆಯಾಗಿತ್ತು. ಇವತ್ತು ಮತ್ತೆ ಸ್ವಲ್ಪ ಏರಿಕೆಯಾಗಿದೆ. ಅಷ್ಟು ದೊಡ್ಡ ಪ್ರಮಾಣದ ಬೆಲೆಯಲ್ಲಿ ಏರಿಕೆ ಆಗುತ್ತಿಲ್ಲ. 500ರಿಂದ 2,000 ರೂಪಾಯಿ ತನಕ ಷೇರು ಮಾರುಕಟ್ಟೆಯಲ್ಲಿ ಏರಿಕೆ ಮತ್ತು ಇಳಿಕೆ ಕಂಡು ಬರುತ್ತಿದೆ. ಹೌದು, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಬನ್ನಿ ಮತ್ತೊಂದು ಪ್ರಮುಖವಾದ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಯಾಕೆ ಏರುತ್ತಲೇ ಇದೆ ಎಂಬುದನ್ನ ನೋಡೋಣ. ಹೌದು, ಚಿನ್ನ ಮತ್ತು ಬೆಳ್ಳಿ ಸಿಗಬೇಕಿದ್ದಲ್ಲಿ ಆಳವಾಗಿ ಅಗೆಯಬೇಕಾಗುತ್ತದೆ. ಹಾಗೆ ಎಲ್ಲಿ ಸಿಗುತ್ತದೆ, ಹೇಗೆ ಸಿಗುತ್ತದೆ ಎಂಬುದನ್ನ ಊಹೆಯನ್ನ ಕೂಡ ಮಾಡಲು ಆಗುವುದಿಲ್ಲ. ಇದರ ಜೊತೆಗೆ ಇದರ ಒಂದು ಮೇಕಿಂಗ್ ಚಾರ್ಜಸ್ ಕೂಡ ಹೆಚ್ಚಿರುತ್ತದೆ. ಡಿಸೈನ್ ಅನ್ನ ಮಾಡಲು ಕೂಡ ಸೂಕ್ಷ್ಮತೆ ಇರಬೇಕು. ಇದರ ಜೊತೆಗೆ ಹೆಚ್ಚಿನ ಒಂದು ಸಮಯವೂ ಕೂಡ ಬೇಕಾಗುತ್ತದೆ. ಹೀಗಾಗಿ ಈ ಬೆಳ್ಳಿ ಮತ್ತು ಬಂಗಾರದ ಆಭರಣದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನ ಎಲ್ಲರೂ ಕೂಡ ಹೊಂದಿರುತ್ತದೆ. ಏಕೆಂದರೆ ಯಾವುದೇ ರೀತಿಯ ಒಂದು ಬದಲಾವಣೆ ಇದರಲ್ಲಿ ಆಗುವುದಿಲ್ಲ. ಬಹು ದಿನಗಳ ಕಾಲ ಹೇಗೆ ಇರುತ್ತದೆಯೋ ಹಾಗೆ ಇರುತ್ತದೆ. ಇದಕ್ಕಾಗಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಎಲ್ಲಾ ದೇಶಗಳು ಕೂಡ ಹೂಡಿಕೆಯನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದಾರೆ. ಮೊದಲು ಜಪಾನ್, ಅಮೆರಿಕ ಇಂತಹ ಒಂದು ದೇಶಗಳು ಕೇವಲ ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನದಲ್ಲಿ ಅವರು ಕೂಡ ಬಂಗಾರದ ಮೇಲೆ ವ್ಯಾಮೋಹಗೊಂಡು ಬಂಗಾರದ ಮೇಲೆ ಹೂಡಿಕೆಯನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದಾರೆ. ಅತಿ ಹೆಚ್ಚಿನ ಒಂದು ಬಂಗಾರ ಎಲ್ಲ ದೇಶದಲ್ಲೂ ಕೂಡ ಇದೆ. ಬಂಗಾರದ ಒಂದು ಬೆಲೆ ತುಂಬಾನೇ ಮುಖ್ಯವಾಗಿದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಸಾಮಾನ್ಯರ ಕೈಗೆ ಸಿಗುವುದೇ ಈಗ ಅಸಾಮಾನ್ಯವಾಗಿದೆ. ಎಲ್ಲ ಒಂದು ಫಂಕ್ಷನ್ಗಳಲ್ಲೂ ಕೂಡ ಬಂಗಾರ ಮತ್ತು ಬೆಳ್ಳಿಯನ್ನ ಕೊಡಲಾಗುತ್ತಿತ್ತು. ಹಳೆಯ ಒಂದು ರಾಜರ ಕಾಲದಲ್ಲೂ ಕೂಡ ಸುವರ್ಣವನ್ನ ಹೆಚ್ಚಿನ ಒಂದು ಬೆಲೆಯಲ್ಲಿ ಮಾರಾಟವನ್ನ ಮಾಡಲಾಗುತ್ತಿತ್ತು. ಆದರೆ ಎಲ್ಲ ಕಾಲಗಳಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಒಂದು ಬೆಲೆ ಏರಿಕೆ ಆಗುತ್ತಲೇ ಹೋಗಿದೆ. ಹೌದು, ಚಿನ್ನ ಮತ್ತು ಬೆಳ್ಳಿಯ ಚಾರ್ಟ್ ಅನ್ನ ನೋಡಿದಲ್ಲಿ ಏರಿಕೆ ಆಗುತ್ತಲೇ ಹೋಗಿದೆ. ಆದರೆ ಶಾಣೆತನ ಮತ್ತು ಬುದ್ಧಿವಂತಿಕೆಯಲ್ಲಿ ನಾವು ತೋರಿಸಬೇಕಂದಲ್ಲಿ ಯಾವಾಗ ಇಳಿಕೆ ಆಗಿರುತ್ತದೆ, ಇಳಿಕೆಯ ಯಾವ ದಿನಗಳು ಇರುತ್ತವೆ ಆವಾಗ ಮಾತ್ರ ಖರೀದಿಯನ್ನ ಮಾಡಿದ್ದಲ್ಲಿ ನಮಗೆ 2ರಿಂದ 5,000 ರೂಪಾಯಿ ಪ್ರಾಫಿಟ್ ಆಗಬಹುದು. ಹೀಗಾಗಿ ಪ್ರತಿದಿನವೂ ಕೂಡ ನಮ್ಮ ವಿಡಿಯೋನ ನೋಡಿ ನಿಮಗೆ ಪ್ರತಿದಿನದ ಚಿನ್ನ ಮತ್ತು ಬೆಳ್ಳಿ ಅಪ್ಡೇಟ್ಗಳನ್ನು ನಾವು ನಿಮಗೆ ತಿಳಿಸಲಿದ್ದೇವೆ. ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ಪಡೆಯಲು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿ. ನಿಮಗೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಆಸಕ್ತಿ ಹೊಂದಿದ್ದಲ್ಲಿ ಈ ಕೂಡಲೇ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇದರ ಜೊತೆಗೆ ನಿಮ್ಮ ಅನಿಸಿಕೆ ಬಂಗಾರ ಮತ್ತು ಬೆಳ್ಳಿಯ ಬಗ್ಗೆ ಏನಿದೆ ಎಂಬುದನ್ನು ಕೂಡ ಕಮೆಂಟನ್ನು ಮಾಡಿ. ಹೌದು, ಹಳೆಯ ಕಾಲ ಜನರು ಬಂಗಾರ ಮತ್ತು ಬೆಳ್ಳಿಯ ಮೇಲೆ
ಅತಿ ಹೆಚ್ಚು ಹೂಡಿಕೆಯನ್ನು ಮಾಡುತ್ತಿದ್ದರು. ಭಾರತದಲ್ಲಿ ಬಂಗಾರ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮೊದಲಿನಿಂದಲೂ ಕೂಡ ಇದೆ, ಅದು ಇವತ್ತಿಗೂ ಕೂಡ ಇದೆ. ನಿಮ್ಮ ಅನಿಸಿಕೆಯನ್ನು ಕೂಡ ನಮಗೆ ಕಮೆಂಟನ್ನು ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆಯ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.